ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬ ಉಪಯೋಗ ಆಗಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಶಾಪಿಂದ ನಾವು ಕೋಳಿ ಮೊಟ್ಟೆಯನ್ನು ತರ್ತಾ ಇರ್ತೀವಲ್ಲ, ಅದ್ರ ಮೇಲೆ ತುಂಬಾ ಗಲೀಜಿರುತ್ತೆ. ಅದನ್ನು ನಾವು ನೋಡ್ದಿರ ಬೇಗ ಫ್ರಿಜ್ಜಲ್ಲೋ ಇಲ್ಲಾಂದರೆ ನಾವು ಯೂಸ್ ಮಾಡಿಬಿಡ್ತೀವಿ. ಆ ರೀತಿ ಯೂಸ್ ಮಾಡೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಬರುತ್ತೆ. ಅದೇ ರೀತಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದರ ಸ್ಮೆಲ್ಗೆ ಹೋಗಿ ಫ್ರಿಜ್ಜಲ್ಲಿರೋಂಥ ಫುಡ್ಸ್ ಎಲ್ಲ ನಮಗೆ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಅದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬರ್ದಿರೋ ಇರಬೇಕಂದ್ರೆ ನಾವು ಕೋಳಿ ಮೊಟ್ಟೆಯನ್ನು ತಂದಿದ್ದ ತಕ್ಷಣವೇ ನಾವು ಈ ರೀತಿ ಕ್ಲೀನಾಗೆ ನೀರಿನಲ್ಲಿ ತೊಳೆದ್ಬಿಟ್ಟು ಮತ್ತೆ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗೆ ಈ ರೀತಿ ಒರೆಸ್ಬೇಕು. ಅದು ಡ್ರೈ ಆದ ನಂತರ ನಿಮ್ಮ ಹತ್ರ ಫ್ರಿಡ್ಜ್ ಇಲ್ಲ ಅಂದರೆ ಈ ರೀತಿ ಅಕ್ಕಿಯನ್ನು ಸ್ವಲ್ಪ ಇಟ್ಕೊಂಡು ಅಕ್ಕಿಯಲ್ಲಿ ಈ ರೀತಿ ಇಟ್ಕೊಳ್ಳಿ. ಫ್ರಿಡ್ಜ್ ಇರೋರಾದರೆ ಈ ರೀತಿ ಟ್ರೇಯಲ್ಲಿ ಇಟ್ಕೋಬೋದು. ಈ 2 ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆಯೋ ಆ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 2, ನಾವು ಈ ರೀತಿ ಡಿಸೈನ್ ಆಗಿರ್ಬೋದು, ಕಲರ್ ಮ್ಯಾಚಿಂಗ್ ಸ್ಟಿಕ್ಕರ್ಸನ್ನು ತಗೊಂಡಿರ್ತೀವಲ್ಲ, ಅದರಲ್ಲಿ ಒಂದೊಂದು ಟೈಮಲ್ಲಿ ನಮ್ಮ ಹತ್ರ ಡ್ರೆಸ್ ಹಾಕ್ಕೊಂಡಿರ್ತೀವಿ, ಆ ಡ್ರೆಸ್ ಕಲರ್ ಮ್ಯಾಚಿಂಗ್ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ನಾವು ಡೈಲಿ ಯೂಸ್ಗೆ ಇಟ್ಕೊಳ್ಳೋ ಅಂಥ ಸ್ಟಿಕ್ಕರನ್ನು ಈ ರೀತಿ ಕೈಗೆ ಅಂಟಿಸ್ಕೊಂಡು ಅದ್ರ ಮೇಲೆ ನಾವು ಯೂಸ್ ಮಾಡುವಂಥ ನೈನ್ ಪಾಲಿಶ್, ನಿಮ್ಮ ಡ್ರೆಸ್ಗೆ ಯಾವುದು ಮ್ಯಾಚಿಂಗ್ ಆಗುತ್ತೋ ಆ ಮ್ಯಾಚಿಂಗ್ ನೈನ್ ಪಾಲಿಶನ್ನು ತೊಗೊಂಡು ಈ ರೀತಿ ಕ್ಲೀನಾಗಿ ಆ ಸ್ಟಿಕ್ಕರ್ ಮೇಲೆ ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಮಾಡಿದ್ರೆ ನೋಡಿ ತುಂಬ ಚೆನ್ನಾಗಿದೆ, ನಮ್ಮ ಡ್ರೆಸ್ ಮ್ಯಾಚಿಂಗ್ ಸ್ಟಿಕ್ಕರ್ ರೆಡಿ ಆಗುತ್ತೆ. ಮತ್ತು ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದ ನಂತರ ನಾವು ಹಣೆ ಮೇಲೆ ಇಟ್ಕೋಬೇಕು. ಡ್ರೈ ಆಗದಿರೋ ಹಾಗೆ ಮುಟ್ಕೊಂಡ್ರೆ ನಮ್ಮ ಕೈಯೆಲ್ಲ ಮೆತ್ಕೊಳ್ಳುತ್ತೆ ನೈನ್ ಪಾಲಿಶು. ಡ್ರೈ ಆದಮೇಲೆ ನಾವು ಇಟ್ಕೊಳ್ಳೋದ್ರಿಂದ ನಮಗೆ ಡ್ರೆಸ್ ಮ್ಯಾಚಿಂಗ್ ಸ್ಟಿಕ್ಕರ್ ರೆಡಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮಗೆ ಈ ರೀತಿ ಸೇಫ್ಟಿ ಪಿನ್ಸ್ ಬಳಸ್ತಾ ಇರ್ತೀವಿ. ಈ ಸೇಫ್ಟಿ ಪಿನ್ಸ್ ಯಾವತ್ತೋ ನಾವು ಫಂಕ್ಷನ್ಗೆ ಹೋದಾಗ ಸ್ಯಾರಿ ಉಟ್ಕೊಳ್ಳೋವಾಗ ಮಾತ್ರ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆವತ್ತುವರೆಗೂ ಸೇಫ್ಟಿ ಪಿನ್ಸ್ ಹಾಗೆ ಇಟ್ಟಿರ್ತೀವಲ್ಲ, ಅದು ಬೇಗ ತುಕ್ಕಿಡುತ್ತೆ. ಮತ್ತು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಸೇಫ್ಟಿ ಪಿನ್ಸು ಬೇಗ ಸಿಗುತ್ತೆ. ಮತ್ತು ಅದು ತುಕ್ಕಿಡ್ದಿರ ಇರಬಾರ್ದು ಅಂತ ನಾನಿಲ್ಲಿ ಒಂದು ಪೌಡರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರನ್ನು ಈ ಪಿನ್ಸ್ಗೆ ಹಾಕೋದ್ರಿಂದ ನಮಗೆ ಆ ಪಿನ್ಸು ಎಷ್ಟು ದಿನ ಆದರೂ ಕೂಡ ಬೇಗ ತುಕ್ಕಿಡಿಯೋದಿಲ್ಲ. ಈ ರೀತಿ ಪೌಡರೆಲ್ಲ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಶೇಕ್ ಮಾಡಿ. ಈ ರೀತಿ ಶೇಕ್ ಮಾಡಿದ್ರೆ ನಮಗೆ ಆ ಸೇಫ್ಟಿ ಪಿನ್ಸ್ಗೆಲ್ಲ ಆ ಪೌಡರ್ ಅಂಟ್ಕೊಳ್ಳುತ್ತೆ, ನಮಗೆ ಬೇಗ ತುಕ್ಕಿಡಿಯೋದಿಲ್ಲ. ಇದರಲ್ಲೊಂದು ಪಿನ್ ಇದೆ, ಬೇಕಾದರೂ ತೋರಿಸ್ತೀನಿ, ಅದು ಬೇಗ ತುಕ್ಕಿಡಿದಿದೆ ನೋಡಿ. ಈ ರೀತಿ ಆಗದಿರ ಇರುತ್ತೆ. ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತಿರ್ತೀನಿ. ಟಿಪ್ ನಂಬರ್ 4, ನಮ್ಗೆ ಈ ರೀತಿ ಉಪ್ಪಿನಲ್ಲಿ ಬೇಗ ನೀರು ಬರ್ತಾ ಇರುತ್ತೆ. ಆ ನೀರು ಬರ್ದಿರ ಇರಬೇಕು ಅಂತ ನಾನಿಲ್ಲಿ ಅದು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆಯನ್ನು ಈ ಉಪ್ಪಿನಲ್ಲಿ ಇಡ್ತಿದ್ದೀನಿ. ಆ ಸಿಪ್ಪೆಯನ್ನು ಕ್ಲೀನಾಗೆ ತೊಳೆದುಬಿಟ್ಟು ನಾವು ಈ ರೀತಿ ಉಪ್ಪಲ್ಲಿ ಇಡೋದ್ರಿಂದ ಆ ನೀರನ್ನೆಲ್ಲ ಆ ಸಿಪ್ಪೆ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನೀರು ಅನ್ನೋದು ಬರೋದಿಲ್ಲ. ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ನಾವು ಈ ರೀತಿ ಮೊಟ್ಟೆಯನ್ನು ಬಾಯ್ಲ್ ಮಾಡಿದ ನಂತರ ನಾವು ಈ ರೀತಿ ಸಿಪ್ಪೆಯನ್ನು ತೆಗೆಯುವಾಗ ಅದು ಯೆಲ್ಲೋ ಕಲರ್ ಇರುತ್ತಲ್ಲ, ಅದು ಎಲ್ಲ ಓಪನ್ ಆಗಿ ಆಚೆಗೆ ಬರ್ತಾ ಇರುತ್ತೆ. ನಮಗೆ ಬೇಗನೂ ಆ ಸಿಪ್ಪೆ ಅನ್ನೋದು ತೆಗಿಯೋಕ್ಕೆ ಆಗೋದಿಲ್ಲ. ನಮ್ಗೆ ಈಸಿಯಾಗಿ ಅದು ಸಿಪ್ಪೆಯನ್ನು ತೆಗಿಬೇಕು, ಆ ಯೆಲ್ಲೋ ಕಲರ್ದು ಕೂಡ ತುಂಬ ಕ್ಲೀನಾಗೆ ಬರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ನಾನು ಅರ್ಧಕ್ಕೆ ಈ ರೀತಿ ಚಾಕಿಂದ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿದ ನಂತರ ನಾವು ಸಿಪ್ಪೆಯನ್ನು ಈಸಿಯಾಗಿ ಬೇಗ ಫಾಸ್ಟಾಗಿ ನಾವು ತೆಗಿಬೋದು. ಮತ್ತು ಈ ರೀತಿ ಮಕ್ಕಳಿಗೆ ಕಟ್ ಮಾಡಿಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಆ ಯೆಲ್ಲೋ ಕಲರ್ ಅನ್ನೋದು ನೋಡಿ ತುಂಬ ಕ್ಲೀನಾಗೆ ಕಟ್ಟಾಗಿದೆ. ಈ ರೀತಿ ನೀವು ಮೊಟ್ಟೆ ಸಿಪ್ಪೆಯನ್ನು ತೆಗೆಯುವಾಗ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮ್ಗೆ ಈ ರೀತಿ ಕುಕ್ಕರ್ ಕ್ಯಾಪ್ ಇರುತ್ತಲ್ಲ, ಅದರಲ್ಲಿ ಇದೆಯಲ್ಲ ನೋಡಿ, ಆ ಹೋಲಲ್ಲಿ ರೈಸು ಇಲ್ಲಾಂದರೆ ಸಾಂಬಾರು ಮಾಡುವಾಗ ಈ ರೀತಿ ಅದರಲ್ಲೆಲ್ಲ ಸೇರ್ಕೊಂಡ್ಬಿಟ್ಟು ನಮಗೆ ವಿಸಿಲ್ ಅನ್ನೋದು ಬರೋದಿಲ್ಲ, ಲೀಕ್ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ನಾವು ದಿನ ಕುಕ್ಕರನ್ನು ತೊಳೆಯುವಾಗ ಈ ರೀತಿ ಆ ಹೋಲ್ಸಲ್ಲಿ ಕ್ಲೀನಾಗಿ ಅದನ್ನು ತೆಗಿಬೇಕು. ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟೊಂದು ಗಲೀಜು ಇದೆ ಅದರಲ್ಲಿ ಒಳಗಡೆ ಅಂತ. ಈ ರೀತಿ ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಇನ್ಫೆಕ್ಷನ್ಸು ಆಗುತ್ತೆ ಮತ್ತು ಕುಕ್ಕರ್ ಕೂಡ ಸರಿಯಾಗಿ
ವಿಸಿಲ್ ಅನ್ನೋದು ಬರೋದಿಲ್ಲ, ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿ ನಾವು ದಿನ ವಾಶ್ ಮಾಡುವಾಗ ಈ ರೀತಿ ಒಂದು ಸೇಫ್ಟಿ ಪಿನ್ನು ಇಲ್ಲಾಂದರೆ ಒಂದು ಪಿನ್ನು ಏನಾದರೂ ತಗೊಂಡು ಈ ರೀತಿ ಅದ್ರ ಒಳಗಡೆ ಎಲ್ಲ ನಾವು ಕ್ಲೀನಾಗೆ ಅದ್ರ ಗಲೀಜೆಲ್ಲ ಕ್ಲೀನಾಗೆ ತೆಗೆದುಬಿಡಬೇಕು. ಮತ್ತು ಆಮೇಲೆ ನಾವು ಅದನ್ನು ವಾಶ್ ಮಾಡಬೇಕು. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವು ಈ ರೀತಿ ಹೂವನ್ನು ಕಟ್ಟುವಾಗ ದಾರವನ್ನು ತಗೊಂಡಿರ್ತೀವಲ್ಲ, ಆ ದಾರ ಕಟ್ತಾ ಇರ್ತೀವಿ, ಆ ಚೆಂಡು ಅನ್ನೋದು ಆ ಸೈಡ್ ಈ ಸೈಡ್ ಹೋಗಿ ಮತ್ತು ಅದನ್ನು ಇಟ್ಕೊಳ್ಳೋದು ಬರೋದು ಇದೇ ಒಂದು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂತ ನಾನು ಇಲ್ಲೊಂದು ಕೊಬ್ಬರಿದು ಸಿಪ್ಪೆಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕದಾಗಿ ಹೋಲನ್ನು ಹಾಕಿದ್ದೀನಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಅದರ ಒಳಗಡೆಯಿಂದ ನಾನು ಈ ರೀತಿ ದಾರವನ್ನು ಎಳ್ಕೊತಿದ್ದೀನಿ. ಈ ರೀತಿ ನೀವು ಹಾಕ್ಕೊಂಡು ಹೂವನ್ನು ಕಟ್ಟೋದ್ರಿಂದ ಆ ದಾರ ಅನ್ನೋದು ಎಲ್ಲಿಗೂ ಹೋಗೋದಿಲ್ಲ ಮತ್ತು ಚಿಕ್ಕು ಕೂಡ ಬೀಳೋದಿಲ್ಲ. ಆ ಸಿಪ್ಪೆ ಅದರಲ್ಲೇ ನಮಗೆ ದಾರ ಅನ್ನೋದು ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ದಾರ ಕೂಡ ಅದರಲ್ಲಿ ಬರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಎಲ್ಲ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಟಿಪ್ಪಲ್ಲಿ ಒಂದಾದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.